ಗೌಡಗೆ ಜಾಮೀನು ಸಿಗುತ್ತಾ ಸಿಗೋದಿಲ್ವಾ? ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ ಚಾಲ್ತಿಯಲ್ಲಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಸದ್ಯಕ್ಕೆ ಆಗ್ತಾ ಇದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಿದ್ದಾರೆ. ಹಾಗೇನೆ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸ್ತಾ ಇದ್ದಾರೆ. ಪವಿತ್ರ ಗೌಡಗೆ ಬೇಲ್ ಸಿಗುತ್ತಾ? ಪವಿತ್ರ ಗೌಡ ಪಾತ್ರ ಏನು? ಈ ಒಟ್ಟಾರೆ ಘಟನಾವಳಿಯಲ್ಲಿ ಪವಿತ್ರ ಗೌಡ ಪಾತ್ರ ಏನು? ಇದೆಲ್ಲದರ ಬಗ್ಗೆ ಕೂಡ ತಿಳಿಸಲಾಗ್ತಾ ಇದೆ. ಇದೀಗ ಕೋರ್ಟ್ನಲ್ಲಿ ನಡೀತಿರುವಂತಹ ವಾದ ಪ್ರತಿವಾದ. ಸೊ ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದ್ರೆ ಎಲ್ಲವೂ ಕೂಡ ಶುರುವಾಗಿದ್ದು ಆ ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತಲ್ಲ, ಅದೇ ಪವಿತ್ರ ಗೌಡ. ಇಷ್ಟೆಲ್ಲ ಆಗಬೇಕಾದ್ರೆ ಪವಿತ್ರ ಗೌಡ ಆಕೆಗೆ ಕಳಿಸಿದಂಥ ಮೆಸೇಜ್, ಅದಾದಮೇಲೆ ಅದು ದರ್ಶನ್ಗೆ ಗೊತ್ತಾಗಿ ಪಟಾಲಂ ಜೊತೆಗೆ ಮಾಡಿದಂಥ ಕೆಲಸ ಅನ್ನೋದ್ರ ಬಗ್ಗೆ ಈಗಿರುವಂಥ ಆರೋಪ, ಈ ಹತ್ಯೆ ಅನ್ನೋದು. ಸೊ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಈಗ ಮುಂದುವರಿತಾ ಇದೆ. ರೇಣುಕಾ ಸ್ವಾಮಿಯಿಂದ ಲೊಕೇಶನ್ ಪಡೆದು ಕಿಡ್ನಾಪ್, ಎಲ್ಲಿದ್ದಾನೆ ಆತ ಅಂತ ಆತನ ಲೊಕೇಶನ್ ಅನ್ನ ಪಡೆದು ಆತನ ಕಿಡ್ನಾಪ್ ಮಾಡಲಾಗಿದೆ. ಶೆಡ್ನ ಕಾವಲುಗಾರ ಘಟನೆಯ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಶೆಡ್ಡಿಗೆ ಕರ್ಕೊಂಡು ಬಂದಿರೋದಕ್ಕೆ ಘಟನೆಯ ಪ್ರತ್ಯಕ್ಷದರ್ಶಿಯಾಗಿ ಸಿಆರ್ಪಿಸಿ 164 ಸ್ಟೇಟ್ಮೆಂಟ್ ಅನ್ನ ಪಡೆದಿರಲಾಗಿದೆ. ಆಲ್ರೆಡಿ ಈಗ ತೆಗೆದುಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಬೇಡುತ್ತಿರುವಂತಹ ಫೋಟೋ ಪ್ರಮುಖ ಸಾಕ್ಷಿ. ಇನ್ನು 10 ದಿನಗಳ ಒಳಗೆ ಆರೋಪ ಪಟ್ಟಿಯನ್ನ ಸಲ್ಲಿಸಲಾಗುವುದು ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಹೇಳಿದ್ದಾರೆ. ಸೊ ರೇಣುಕಾ ಸ್ವಾಮಿಯಿಂದ ಲೊಕೇಶನ್ ಅನ್ನ ಪಡೆದು ಆತ ಎಲ್ಲಿದ್ದಾನೆ ಅಂತ ಅದನ್ನ ಲೊಕೇಶನ್ ಅನ್ನ ಪಡೆದು ನಂತರ ಚಿತ್ರದುರ್ಗಕ್ಕೆ ಹೋಗಿ ಆತನನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಾಗ ಅಲ್ಲಿರುವಂತಹ ಕಾವಲುಗಾರ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ, ಅಲ್ಲಿನ ಸೆಕ್ಯೂರಿಟಿ. ಸೊ ರೇಣುಕಾ ಸ್ವಾಮಿ ಬೇಡುತ್ತಿರುವಂತಹ ಫೋಟೋ ಕೊಲೆಯ ಪ್ರಮುಖ ಸಾಕ್ಷಿ. ಹಾಗೇನು 10 ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಲಾಗಿದೆ. ತೂಗುದೀಪ ಸೇನೆಯ ಸದಸ್ಯನಾಗಿದ್ದ ಆರೋಪಿಯು ಕೂಡ ಇದರಲ್ಲಿ ಭಾಗಿಯಾಗಿರುವಂತಹ ವಿಚಾರ. A4, A6, A7, A8 ಮೂಲಕ ರೇಣುಕಾ ಸ್ವಾಮಿ ಕಿಡ್ನಾಪ್, ಅಂದರೆ ದುರ್ಗದಲ್ಲಿ ಏನು ಆತ ಇದ್ದ, ಸೊ ಆತನನ್ನು ಕಾಂಟ್ಯಾಕ್ಟ್ ಮಾಡಿ ಈತನ ಲೊಕೇಶನ್ ಪಡೆದು ಅದಾದ್ಮೇಲೆ ಆತನನ್ನ ಕಾರ್ನಲ್ಲಿ ಕರ್ಕೊಂಡು ಬಂದಿರೋದು. ಎಲ್ಲರೂ ಕೂಡ ರೇಣುಕಾ ಸ್ವಾಮಿಯನ್ನು ಹೊಡೆದ ಏಟಿಗೆ ಎದೆಗೂಡಿನ ಮೂಳೆ, ಶ್ವಾಸಕೋಶ ಸೇರಿದೆ. ಬಿದಿರಿನ ದೊಣ್ಣೆಯಿಂದ ಹೊಡೆದು ಸಾಯಿಸಲಾಗಿದೆ. ಮರ್ಮಾಂಗದ ಮೇಲೂ ಕೂಡ ಹಲ್ಲೆ ಮಾಡಿ ಹಾನಿಗೊಳಿಸಲಾಗಿದೆ ಅನ್ನೋದನ್ನ ಪ್ರಸನ್ನಕುಮಾರ್ ಅವರು ತಿಳಿಸ್ತಾ ಇದ್ದಾರೆ. ಹಾಗೆ ಈ ಪವಿತ್ರ ಆಕೆಯ ಪ್ಯಾಂಟ್, ಚಪ್ಪಲಿ, ಇದರಲ್ಲಿ ರಕ್ತದ ಕಲೆಗಳಿರೋದ್ರ ಬಗ್ಗೆ ಕೂಡ ತಿಳಿಸಲಾಗಿದೆ. ಹೊಡೆದ ಏಟಿಗೆ ಎದೆಗೂಡಿನ ಮೂಳೆ ಇದೆಯಲ್ಲ, ಅದು ಶ್ವಾಸಕೋಶಕ್ಕೆ ಸೇರಿದೆ ಅಂತ. ಬಿದಿರಿನ ದೊಣ್ಣೆಯಿಂದ ಹೊಡೆದು ಸಾಯಿಸಲಾಗಿದೆ. ಅಷ್ಟೇ ಅಲ್ಲದೆ ಮರ್ಮಾಂಗದ ಮೇಲೂ ಕೂಡ ಹಲ್ಲೆ ಮಾಡಿ ಹಾನಿಗೊಳಿಸಿದ್ದಾರೆ ಅಂತ. ಸೊ ಪವಿತ್ರ ಪ್ಯಾಂಟ್ ಹಾಗೇನೆ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆ ಲಭ್ಯವಾಗಿದೆ ಅನ್ನೋದು ಕೂಡ ಈಗ ತಿಳಿಸಲಾಗಿದೆ. ಹಾಗೇನೆ A7 ಬಟ್ಟೆಯ ಮೇಲೂ ಕೂಡ ರೇಣುಕಾ ಸ್ವಾಮಿಯ ರಕ್ತದ DNA ಸಿಕ್ಕಿದೆ. ಆರೋಪಿ ಪ್ರದೋಷ್ ಶರಣಾದಂಥ ಆರೋಪಿಗಳನ್ನ ಡ್ರಾಪ್ ಮಾಡಿದ್ದ, ಯಾರು ಸರೆಂಡರ್ ಆಗುವಂಥವ್ರು ಇದ್ರು ಅವರನ್ನ. ಮಹಿಳೆ ಎನ್ನುವ ಒಂದೇ ಕಾರಣಕ್ಕೆ ಜಾಮೀನು ನೀಡುವಂತಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಎಸ್ಪಿಪಿ ವಾದ ಮಾಡ್ತಿದ್ದಾರೆ. ಮಹಿಳೆ ಅನ್ನೋ ಒಂದೇ ಕಾರಣಕ್ಕೆ ಜಾಮೀನು ಕೊಡೋ ಹಾಗಿಲ್ಲ. ಪವಿತ್ರ ಗೌಡ ಒಳಸಂಚಿನಲ್ಲಿ ಭಾಗಿಯಾಗಿದ್ದರಿಂದ ಕೊಲೆ ಆಗಿದೆ. ಜೀವಾವಧಿ ಶಿಕ್ಷೆ ವಿಧಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಕೂಡ ಎಸ್ಪಿಪಿ ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರದು ಅಂತ ಈಗ ಎಸ್ಪಿಪಿ ಮನವಿ ಮಾಡಿದ್ದಾರೆ. ಮಹಿಳೆ ಅನ್ನೋ ಒಂದೇ ಕಾರಣಕ್ಕೆ ಜಾಮೀನು ಕೊಡೋಕೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕೂಡ ಉಲ್ಲೇಖ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಯಾಕಂದರೆ ಇಲ್ಲಿ ಇಷ್ಟೆಲ್ಲ ಆಗಬೇಕಾದ್ರೆ ಈ ಒಂದು ಸೀನ್ ಆಫ್ ಕ್ರೈಮ್ ಏನಿದೆ ಅದರಲ್ಲಿ ಈಕೆ ಕೂಡ ಭಾಗಿಯಾಗಿದ್ದಾಳೆ. ಜೊತೆಗೆ ಸ್ವಲ್ಪ ಮೆಚ್ಯೂರ್ ಆಗಿದ್ದನ್ನು ಈಕೆ ಹ್ಯಾಂಡಲ್ ಮಾಡಿದರೆ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇರಲಿಲ್ಲ, ಒಂದು ಪ್ರಾಣ ಹೋಗ್ತಾ ಇರಲಿಲ್ಲ ಅನ್ನೋದು ಕೂಡ ಇಲ್ಲಿ ಭಾಳ ಗಮನಿಸಬೇಕಾದಂಥ ವಿಚಾರ. ಸೊ ಜೀವಾವಧಿ ಶಿಕ್ಷೆ ಕೊಡೋದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ. ಹಾಗೆ ಇವರ ಬಟ್ಟೆ ಮೇಲೆ, ಪ್ಯಾಂಟಲ್ಲಿ, ಚಪ್ಪಲಿ ಮೇಲೆ ರಕ್ತದ ಕಲೆಗಳು ಸಿಕ್ಕಿದೆ, ಅದು ರೇಣುಕಾ ಸ್ವಾಮಿಯದ್ದು ಅಂತ. ಸೊ ಆರೋಪಿಗಳನ್ನು ಡ್ರಾಪ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ CCTV ದೃಶ್ಯಾವಳಿ ಕೂಡ ಸಿಕ್ಕಿದೆ. ಆರೋಪಿಗಳು ರೇಣುಕಾ ಸ್ವಾಮಿಯ ಚಿನ್ನದ ಆಭರಣ, ಲಿಂಗ ಬಿದ್ದಂಥ ಬೆಳ್ಳಿಯ ಕರಡಿಕೆ, ಕೈಗಡಿಯಾರವನ್ನು ಕೂಡ ಕಿತ್ಕೊಂಡಿದ್ರು. ಇದು ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಪವಿತ್ರ ಗೌಡ ಒಳಸಂಚಿನಲ್ಲಿ ಭಾಗಿಯಾಗಿದ್ದರಿಂದ ಕೊಲೆ ಆಗಿದೆ. ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸೋದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ. ಹೀಗಾಗಿ ದಯವಿಟ್ಟು ಜಾಮೀನು ಕೊಡದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಮನವಿ ಮಾಡ್ತಿದ್ದಾರೆ. ಸೊ ಜಾಮೀನು ನೀಡಿದರೆ ಸಮಾಜದ ಮೇಲಾಗುವಂಥ ಪರಿಣಾಮವನ್ನು ಪರಿಗಣಿಸಬೇಕು. ಏನು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಮುಂದೆ ಆಗುವಂಥ ಕ್ರೈಮ್ಗಳಿಗೆ
ಈ ಒಂದು ಘಟನೆ ಅಥವಾ ಈ ಒಂದು ತೀರ್ಪು ಒಂದು ಕೆಟ್ಟ ಉದಾಹರಣೆ ಆಗಬಾರ್ದು. ಯಾರು ಬೇಕಾದರೂ ಕೊಲೆ ಮಾಡಿ ನಂತರ 3 ತಿಂಗಳಲ್ಲಿ ಬೇಲ್ ತೊಗೊಂಡು ಬರ್ತೀನಿ ವಾಪಸ್ ಅನ್ನೋ ರೀತಿಯಾದಂಥ ಸಂದೇಶ ಹೋಗಬಾರ್ದು. ಸೊ ಆ ಕಾರಣಕ್ಕೆ ದಯವಿಟ್ಟು ನ್ಯಾಯಾಧೀಶರು ಇದ್ರ ಬಗ್ಗೆ ಗಮನ ಹರಿಸಿ ಅಂತ SPP ಪ್ರಸನ್ನಕುಮಾರ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರದೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಪ್ರದೀಪ್, ಈಗ ನಾವು ಗಮನಿಸ್ತಾ ಇದ್ದೀವಿ ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಗ್ತಿದೆ ಅಂತ. ಬಹಳ ಮುಖ್ಯವಾಗಿ ಹೆಣ್ಣು ಅನ್ನೋ ಒಂದು ಕಾರಣಕ್ಕೆ ಜಾಮೀನು ಕೊಡೋಕೆ ಬರೋದಿಲ್ಲ, ಜೊತೆಗೆ ಒಳಗೆ ಏನೇನಾಯಿತು ಸ್ವಲ್ಪ ಇದನ್ನು ಪ್ರಬುದ್ಧತೆಯಿಂದ ಹ್ಯಾಂಡಲ್ ಮಾಡಿದರೆ ಒಂದು ಪ್ರಾಣ ಹೋಗ್ತಾ ಇರಲಿಲ್ಲ ಅಂತ ಕೂಡ ಇಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ಕೋರ್ಟಿನ ಈ ಸುಪ್ರೀಂ ಕೋರ್ಟಿನ ತೀರ್ಪಿನ ಉಲ್ಲೇಖ ಇದೆಲ್ಲವೂ ಕೂಡ ಆಗ್ತಾ ಇರೋದು. ಸೊ ಸದ್ಯಕ್ಕೆ ಹೇಗೆ ಸಾಗ್ತಾ ಇದೆ ವಿಚಾರಣೆ ಪ್ರದೀಪ್? ಅವಿನಾಶ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವಂತಹ ಎ1 ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಈಗ ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇದೆ. ಆದರೆ ಈ ಒಂದು ಜಾಮೀನಿಗೆ ಈಗ ಆಲ್ರೆಡಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು. ಜೊತೆಗೆ ಯಾಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಸಹ ಕಾರಣಗಳನ್ನು ಕೊಟ್ಟಿದ್ರು. ಈಗ ಇದರ ಹಿನ್ನೆಲೆ ಕೋರ್ಟ್ ಸಹ ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿಯನ್ನು ಸಲ್ಲಿಸುವಂತ ಹೇಳಿತ್ತು. ಇವತ್ತು ವರದಿಯನ್ನು ಸಲ್ಲಿಸಿತ್ತು. ಈ ವರದಿಯಲ್ಲಿ ಈ ಕೊಲೆಗೆ ಸಂಬಂಧಪಟ್ಟಂತಹ ಮಹತ್ವದಂತಹ ಒಂದಷ್ಟು ಅಂಶಗಳನ್ನು ಈಗ ವಕೀಲರು ವಾದ ಮಂಡನೆ ಮೂಲಕ ಹೇಳ್ತಾ ಇರುವಂತದ್ದು. ಅದರಲ್ಲೂ ಸಹ ಪವಿತ್ರ ಗೌಡಗೆ ಜಾಮೀನು ಯಾಕೆ ಕೊಡಬಾರ್ದು, ಆಕೆ ಇದರಲ್ಲಿ ಯಾವ ರೀತಿ ಅಂದ್ರೆ ಈ ಸಂಚಿನಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾಳೆ ಅಂತ SPP ಅವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪವಿತ್ರ ಗೌಡ ಪಾತ್ರದ ಬಗ್ಗೆ ಜಡ್ಜ್ ಮುಂದೆ ಎಲ್ಲವನ್ನು ಸಹ ಹೇಳ್ತಾ ಇರುವಂತದ್ದು. ಅದರಲ್ಲೂ ಸಹ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆಯಾದ ನಂತರ ಇಲ್ಲಿ ಪತ್ತೆಯಾಗಿದ್ದಂತಹ DNA ಏನಿದೆ ಇದು ಪವಿತ್ರ ಗೌಡ ಚಪ್ಪಲಿಯಲ್ಲೂ ಸಹ ಪತ್ತೆಯಾಗಿತ್ತು, ಬಟ್ಟೆಯಲ್ಲೂ ಸಹ ಪತ್ತೆಯಾಗಿತ್ತು ಅಂತ ಹೇಳಿ ತನಿಖೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಿ ಈಗ SPP ಅವರು ಮಾಹಿತಿಯನ್ನು ನೀಡಿರುವುದು. ಜೊತೆಗೆ ಮಹಿಳೆ ಎಂಬ ಕಾರಣಕ್ಕೆ ಈ ಒಂದು ಕೊಲೆ ಕೇಸಿನ ಅವರಿಗೆ ಜಾಮೀನು ಕೊಡಬಾರ್ದು, ಇದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಸಹ ಉಲ್ಲೇಖ ಮಾಡಿ SPP ಅವರು ವಾದವನ್ನ ಮಂಡನೆ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಈಕೆಯೂ ಸಹ ಸಂಚುದಾರರಾಗಿದ್ದಾರೆ. ಜೊತೆಗೆ ಮೆಸೇಜ್ ಅಂದ್ರೆ ಈ ಪವನ್ಗೆ ಏನು ಮೆಸೇಜ್ ಮಾಡಕ್ಕೆ ಹೇಳಿದ್ರು, ತದನಂತರ ಅದನ್ನ ದರ್ಶನ್ಗೆ ತಿಳಿಸಿದ್ದು. ಜೊತೆಗೆ ಇವರೆಲ್ಲ ಸೇರ್ಕೊಂಡು ಯಾವ ರೀತಿಯಾಗಿ ಶೆಡ್ಗೆ ಬಂದು ಅಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ರು ಮತ್ತೆ ಅವನ ಕೊಲೆಗೆ ಕಾರಣ ಆಗಿದ್ದು, ನಂತರ ಇದರ ಷಡ್ಯಂತ್ರ ಅಂದ್ರೆ ಈ ಕೊಲೆ ಪ್ರಕರಣವನ್ನು ತಪ್ಪಿಸಿಕೊಳ್ಳಲು ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಇದೆಲ್ಲವನ್ನು ಸಹ ತನಿಖೆಯಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ SPP ವಾದವನ್ನ ಮಂಡನೆ ಮಾಡಿದ್ದು, ಜಾಮೀನು ಕೊಡಬಾರದು ಅಂತ ಹೇಳಿ ಅಂದ್ರೆ ಹೊರಗಡೆ ಬಂದ್ರೆ ಇವರು ಜಾಮೀನನ್ನು ಪಡೆದು ಸಾಕ್ಷಿಗಳನ್ನು ನಾಶ ಮಾಡ್ತಾರೆ. ಜೊತೆಗೆ ಕೊಲೆ ಪ್ರಕರಣ ಆಗಿದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಸಿಲ್ಲ, ಇನ್ನು 10 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ. ಈ ಸಮಯದಲ್ಲಿ ಜಾಮೀನು ಕೊಟ್ಟರೆ ಇದು ಸಾಕ್ಷಿ ನಾಶಕ್ಕೆ ಮತ್ತು ಪ್ರಕರಣದ ತನಿಖೆಗೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಪವಿತ್ರ ಗೌಡಗೆ ಜಾಮೀನನ್ನ ಕೊಡಬಾರ್ದು ಅಂತ ಹೇಳಿ SPP ವಾದವನ್ನ ಮಂಡನೆ ಮಾಡಿರುವಂತದ್ದು. ಇನ್ನು ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಈಗಷ್ಟೇ ಮಂಡನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದನ್ನ ಕಾದು ನೋಡಬೇಕಾಗಿದೆ ಅವಿನಾಶ್, ಮುಂದೆ ಏನಾಗುತ್ತೆ ಅಂತ. ಧನ್ಯವಾದ ಪ್ರದೀಪ್ ಮಾಹಿತಿಗಾಗಿ. ಇನ್ನು SPP ಪ್ರಸನ್ನಕುಮಾರ್ ವಾದ ಮಂಡನೆ ಅಂತ್ಯವಾಗಿದೆ. A10 ವಿನಯ್ ಪರ ವಕೀಲ ನಟರಾಜ್ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಸೊ SPP ಪ್ರಸನ್ನಕುಮಾರ್ ಪೊಲೀಸರ ಪರ ಏನು ಇನ್ವೆಸ್ಟಿಗೇಷನ್ ಇಂದುವರೆಗೆ ಆಗಿದೆ ಇದರ ಬಗ್ಗೆ ಹಲವಾರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗೇನೆ ಈಗ A10 ವಿನಯ್ ಏನಿದ್ದಾನೆ ಆತನ ವಕೀಲರು ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಲಾಯರ್ ನಟರಾಜ್ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ವಿನಯ್ ಈ ಸ್ಟೋನಿ ಬ್ರೂಕ್ಸ್ನ ಓನರ್, ಜಯಣ್ಣ ಸಂಬಂಧಿ. ಸೊ ಈತನ ವಿಚಾರಣೆ ಈಗ ನಡೀತಾ ಇದೆ. ಈತನ ಪಾತ್ರ ಏನು ಈ ಒಟ್ಟಾರೆ ಈ ಘಟನಾವಳಿಯಲ್ಲಿ, ವಿನಯ್ನ ಪಾತ್ರ ಏನು, ಎಷ್ಟು ಮಟ್ಟಿಗೆ ಈತ ಈ ಕ್ರೈಮ್ನಲ್ಲಿ ಭಾಗವಹಿಸಿರುವಂಥ ವಿಚಾರ ಇದೆ, ಯಾಕೆ ಆತ ಶಿಕ್ಷೆಗೆ ಒಳಗಾಗಬಾರ್ದು ಅಥವಾ ಜಾಮೀನು ಯಾಕೆ ಕೊಡಬೇಕು ಅಂತ ಈಗ ನಟರಾಜ್ ವಿನಯ್ ಪರ ವಕೀಲ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಸೊ A10 ವಿನಯ್ ಪರ ವಕೀಲ ನಟರಾಜ್ ವಾದ ಮಂಡನೆ ಆರಂಭ ಆಗಿದೆ. ಯಾಕಂದರೆ ಇವೆಲ್ಲರೂ ಕೂಡ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಆ ಒಂದು ರೆಸ್ಟೋರೆಂಟ್ ಏನಿದೆ ಪಬ್ನಲ್ಲಿ ಎಲ್ಲ ಸೇರಿ ಪಾರ್ಟಿ ಮಾಡಿ ಅದಾದಮೇಲೆ ಇಲ್ಲಿಗೆ ಬಂದಿರೋದು. ಒಂದಷ್ಟು ಮಂದಿ ಅಲ್ಲಿಂದ ಅವ್ರವ್ರ ಮನೆಗೆ ಹೋದರು, ಅವ್ರು ಬಚಾವ್ ಆದರು. ಗ್ರಾಚಾರ ಕೆಟ್ಟಿದ್ರೆ ಅವರು ಕೂಡ ಇದರಲ್ಲಿ ಲಾಕ್ ಆಗಬೇಕಾಗಿತ್ತು, ಒಂದಷ್ಟು ನಟರು ಕೂಡ. ಸೊ ಈಗ SPP ಪ್ರಸನ್ನಕುಮಾರ್ ವಾದ ಮಂಡನೆಯ ನಂತರ A10 ವಿನಯ್, ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್, ಹಾಗೆಯೇ ಈ ದರ್ಶನ್ ಆಪ್ತರಲ್ಲಿ ಭಾಳ ಕೆಲಸಗಳನ್ನು, ಒಂದು ಬರ್ತ್ಡೇ ಇರಲಿ, ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ರಿ, ಎಲ್ಲವನ್ನು ಕೂಡ ಈತನೇ ಮುಂದೆ ನಿಂತು ಮಾಡ್ತಾ ಇದ್ದ ಈ RR ನಗರ ಸುತ್ತಮುತ್ತ ಇರುವಂಥ ಕಾರ್ಯಕ್ರಮಗಳಲ್ಲಿ. ಸೊ ಈಗ ವಿನಯ್ ಪರವಾಗಿ ವಕೀಲ ನಟರಾಜ್ ವಾದ ಮಂಡನೆ ಮಾಡ್ತಿದ್ದಾರೆ. ಸೊ ಪವಿತ್ರ ಗೌಡಗೆ ಒಂದು ಕಡೆ ಜಾಮೀನು ಸಿಗೋದಿಲ್ವಾ ಅನ್ನೋದು ಇದುವರೆಗೆ ನಾವೊಂದಷ್ಟು ವಿಚಾರವನ್ನು ತಿಳಿಸಿದ್ವಿ. ಸದ್ಯಕ್ಕೆ ವಿನಯ್ನನ್ನು ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸೊ ವಿನಯ್ ಪರ ವಕೀಲ ನಟರಾಜ್ ವಾದ ಮಂಡನೆ ಮಾಡ್ತಿದ್ದಾರೆ. SPP ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಹಲವಾರು ವಿಚಾರವನ್ನು ಪ್ರಸ್ತಾಪ ಮಾಡಿದರು.